ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ದಿವ್ಯಾ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಇವತ್ತು ನಾನು ಶೈಲಾಪುರದಲ್ಲಿದ್ದೀನಿ, ನಮ್ಮ ಅತ್ತೆ ಮನೇಲಿ. ಹಳ್ಳಿಲಿದ್ದಾಗ ನನ್ನ ಡೇ ರೂಟೀನ್ ಹೇಗಿರುತ್ತೆ ಫ್ರಮ್ ಮಾರ್ನಿಂಗ್ ಟು ಈವ್ನಿಂಗ್, ಅದನ್ನು ನಾನು ಇದರಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಯಾರು ಮಿಸ್ ಮಾಡ್ದಲೇ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಮಾರ್ನಿಂಗು ಟಿಫನಿಗೆ ನಾವಿವತ್ತು ರಾಗಿ ರೊಟ್ಟಿ ಮತ್ತು ಚಟ್ನಿನ ಮಾಡ್ತಾಯಿದ್ದೀವಿ. ಸೊ ರಾಗಿ ರೊಟ್ಟಿ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಫ್ರೆಂಡ್ಸ್, ಈಗ ನೋಡ್ತಾ ಇದ್ದೀರಾ, ಚಟ್ನಿ ಆಲ್ರೆಡಿ ಮಾಡಿದ್ದಾಯಿತು. ಸೊ ನಿಮಗೆ ಚಟ್ನಿ ಮಾಡೋದು ಹೇಗೆ ಅಂತ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಅದಕ್ಕೆ ನಾನು ಅದನ್ನು ಹೇಳಕ್ಕೆ ಹೋಗ್ತಿಲ್ಲ. ಬಟ್ ರಾಗಿ ರೊಟ್ಟಿ ಯಾವ ರೀತಿ ಮಾಡ್ತೀವಿ ಅಂತ ನಾನು ಹೇಳ್ತೀನಿ, ಬನ್ನಿ. ಸೊ ಫಸ್ಟ್ ನಾವು ಸ್ವಲ್ಪ ಬಿಸಿನೀರು ಇಟ್ಬಿಟ್ಟು ಕಾಯಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ರಾಗಿ ಸರಿ ಮಾಡ್ತಾರಲ್ಲ ಅದೇ ಥರ ಮಾಡ್ಕೊಂಡ್ವಿ. ಅದಾದಮೇಲೆ ಮುದ್ದೆ ಥರನೇ ಸ್ವಲ್ಪ ಗಟ್ಟಿಯಾಗಿ ಬರಲಿ ಅಂತ ನಾವು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾದಮೇಲೆ ಈ ಥರ ಉಂಡೆ ಕಟ್ಕೊಂಡ್ವಿ. ಸಪೋಸ್ ಅದೇನಾದ್ರು ತೆಳ್ಳಗಿತ್ತು ಅಂತಂದರೆ ಇನ್ನೊಂದು ಸ್ವಲ್ಪ ಹಿಟ್ಟಾಗಿ ಸ್ವಲ್ಪ ಒಸಿಯೋಕ್ಕೆ ಬರಬೇಕು. ತೊಟ್ಬೋದು, ಇಲ್ಲ ಒಸ್ಕೊಂಡಾದರೂ ಮಾಡ್ಬೋದು. ಸೊ ಅದನ್ನು ಆ ಥರ ಮಾಡ್ಕೊಳ್ತಾ ಸ್ಟಾರ್ಟ್ ಮಾಡಿದ್ವಿ. ಸೊ ನೋಡಿ ಎಷ್ಟು ಚೆನ್ನಾಗಿ ರಾಗಿ ರೊಟ್ಟಿ ಬಂತು. ಈಗ ಒಂದು ರಾಗಿ ರೊಟ್ಟಿ ರೆಡಿ ಆಯಿತು. ಸೊ ಇದೇ ಥರ ಒಂದು ಮನೆಗೆ ಎಲ್ಲರಿಗೂ ರಾಗಿ ರೊಟ್ಟಿ ಮಾಡ್ತಾಯಿದ್ದೀವಿ. ಹಿಂದಿನ ಕಾಲದಲ್ಲಿ ಜಾಸ್ತಿ ರಾಗಿ ರೊಟ್ಟಿನೇ ಮಾಡ್ತಾಯಿದ್ರು. ಬಟ್ ಈಗಿನ ಕಾಲದಲ್ಲಿ ತುಂಬ ಟ್ರೆಂಡಿ ಆಗಿಬಿಟ್ಟಿದ್ದಾರೆ. ಯಾರೂ ಜಾಸ್ತಿ ಟೈಮ್ ಹಿಡಿಯುತ್ತೆ ಅಂತ ಈ ಥರ ರಾಗಿ ರೊಟ್ಟಿನೇ ಮಾಡೋದಿಲ್ಲ. ಬಟ್ ನಮ್ಮ ಮನೇಲಿ ಮಾತ್ರ ನಮ್ಮ ಅತ್ತೆ ಜಾಸ್ತಿ ರಾಗಿ ರೊಟ್ಟಿ ಮಾಡ್ತಾ ಇರ್ತಾರೆ, ಹೆಲ್ತಿ ಫುಡ್ ಅಂತ. ನಮ್ಮ ಸತೀಶಿಗಂತೂ ಸಖತ್ ಇಷ್ಟ. ಈ ರಾಗಿ ರೊಟ್ಟಿ ಮಾತ್ರ ತಿಂತಾರೆ, ಆದರೆ ಮುದ್ದೆ ತಿನ್ನಲ್ಲ. ಆ ಥರ ಅವರು. ಅದಕ್ಕೋಸ್ಕರ ಅವರಿಗೋಸ್ಕರನೇ ನಾವು ಜಾಸ್ತಿ ರಾಗಿ ರೊಟ್ಟಿ ಮನೇಲಿ ಮಾಡ್ತಾ ಇರ್ತೀವಿ. ಫ್ರೆಂಡ್ಸ್, ನಾವು ರಾಗಿ ರೊಟ್ಟಿನ ಚಪಾತಿ ಥರ ಹೊಸಿಬೋದು. ನೀವು ನೋಡ್ತಾ ಇದ್ದೀರಾ, ನಾನು ಹೊಸಿತಾ ಇದ್ದೀನಿ, ಒಂಚೂರು ಕಿತ್ಕೊಳ್ತಾ ಇಲ್ಲ. ಟ್ರಿಕ್ ಏನಪ್ಪ ಅಂತ ಅಂದರೆ, ಒಂದು ಸ್ವಲ್ಪ ನೀವು ಸರಿ ಥರ ನಾವು ಯಾವಾಗ ಬೇಯಿಸ್ಕೊಳ್ತೀವಲ್ಲ ಆವಾಗ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಬೇಕು, ಸ್ವಲ್ಪ ಅಷ್ಟೇ. ಆವಾಗ ಒಂದು ಸ್ವಲ್ಪ ಗಟ್ಟಿ ಬರುತ್ತೆ, ನಮಗೆ ಚಪಾತಿ ಥರ ಹೊಸಿಯೋದಕ್ಕೂ ಈಸಿ ಆಗುತ್ತೆ. ಹಾಗೆ ಅಥವಾ ರಾತ್ರಿ ಟೈಮ್ ಏನಾದ್ರು ಮುದ್ದೆ ಮಿಕ್ಕಿದ್ರು ಕೂಡ ಅದನ್ನು ಕಲಿಸ್ಕೊಂಡು ಒಂದು ಸ್ವಲ್ಪ ಹಿಟ್ಟಾಕ್ಕೊಂಡು ನಾವು ರಾಗಿ ರೊಟ್ಟಿನ ಮಾಡ್ಕೋಬೋದು. ಸೊ ಯಾವುದೇ ವೇಸ್ಟ್ ಆಗಲ್ಲ ಅಂತಲೂ ಹೇಳ್ಬೋದು. ಆಗ ಇನ್ನೂ ಚೆನ್ನಾಗಿ ಮೆತ್ತಗೆ ಬರುತ್ತೆ. ಸಂಜೆ ಆಗಿತ್ತು, ಹಾಗೆ ಹೊಲ್ದ ಹತ್ರ ಹೋಗಿ ಬರೋಣ ಅಂತ ಎಲ್ಲರೂ ಬಂದ್ವಿ. ನಾನು, ಅತ್ತೆ, ಮಾವ, ಸತೀಶು ಮತ್ತು ಪಾಪು ಎಲ್ಲ. ಫ್ರೆಂಡ್ಸ್, ನಾನು ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದ್ರೆ ಇದು ಫುಲ್ಲು ಈ ಗದ್ದೆ ಕಾಡು ಥರ ಇತ್ತು. ಫುಲ್ಲು ಸೆಡೆ ಎಲ್ಲ ಬೆಳೆದ್ಬಿಟ್ಟು ಈಗ ನೋಡಿ ಫುಲ್ ಬೋಡ ಥರ ಮಾಡಿಬಿಟ್ಟವ್ರೆ. ಸೊ ಫುಲ್ಲು ಈ ಗದ್ದೆದಲ್ಲಿರೋ ಎಲ್ಲ ಸೈಡನ್ನು ಕಟ್ ಮಾಡಿಬಿಟ್ಟಿದ್ದಾರೆ. ಸೊ ಬೇಸಿಗೆ ಅಷ್ಟೊತ್ತಿಗೆ ಇದು ಚಿಗುರುತ್ತೆ ಅಂತ ನಾವು ಕೊಟ್ಟಿದ್ವಿ. ಬಟ್ ಅವ್ರು ಮಾಡಿರೋದು ಏನಾದರೆ ಕಟ್ ಮಾಡ್ಕೊಂಡು ಹೋಗಿದ್ದಾರೆ. ಆ ಕಡ್ಡಿ ಎಲ್ಲ ಅಲ್ಲಲ್ಲೇ ಹಾಕ್ಬಿಟ್ಟಿದ್ದಾರೆ. ಬಟ್ ನಾಳೆ ಎಷ್ಟೊಂದು ಜನನ ಕರೆದಿದ್ದೀವಿ, ಲೇಬರ್ಸ್ನ. ಸ್ವಲ್ಪ ಕಳೆ ಎಲ್ಲ ಬೆಳೆದಿತ್ತಲ್ಲ ಅದನ್ನು ತಗ್ಸೋಣ ಅಂತ. ಋತ್ವಿ ಇಲ್ಲೋಡು, ಋತ್ವಿ ಇಲ್ಲೋಡು, ಏನು ಮಾಡ್ತಿದ್ಯಾ? ಏನು ಕಡ್ಡಿಪಲ್ಲೆ ಆಟನ? ಏನರಲ್ಲಿ ಆಟ ಆಡ್ತಿರೋದು ನೀನು? ಹಾಂ, ಏನಾಟ? ಹಾಂ, ಗುಬ್ಬಚ್ಚಿ ಆಟ ಆಡ್ತೀಯಾ? ಹೌದೇನಾ? ಬರುತ್ತೇನು ನಿನ್ಗೆ ಆಡೋಕ್ಕೆ? ಫ್ರೆಂಡ್ಸ್, ನಾಳೆ ಲೇಬರ್ಸು ತುಂಬ ಜನ ಬರ್ತಾ ಇದ್ದಾರೆ. ಬಟ್ ಕಡ್ಡಿ ಎಲ್ಲ ಮಧ್ಯೆ ಹಾಗೆ ಬಿದ್ದುಬಿಟ್ಟಿತ್ತು. ಮತ್ತು ಕಳೆ ತೆಗಿಯೋದಕ್ಕೆ ಪ್ರಾಬ್ಲಮ್ ಆಗುತ್ತೆ, ತುಂಬ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಗೂ ನಾವೆಲ್ಲ ಬಂದಿದ್ವಲ್ಲ, ಹಾಗೆ ಕಡ್ಡಿನೆಲ್ಲ ಮಧ್ಯ ತೆಗ್ದಿಡ್ತಾ ಇದ್ವಿ. ಹೊಲ್ದ ಹತ್ರ ಬಂದ್ರೇ ಅದೆಷ್ಟು ಖುಷಿ ಆಗುತ್ತೆ. ಯಾಕಂದರೆ ಯಾವುದೂ ಟೆನ್ಷನ್ ಇಲ್ದಲೆ ಆರಾಮಾಗಿ ಒಂಥರ ಹೊಸ ಗಾಳಿ ತಗೊಂಡು ಪಕ್ಷಿ ಸೌಂಡು ಎಷ್ಟು ಚೆನ್ನಾಗಿದೆ ಅಲ್ವಾ ಅನಿಸುತ್ತೆ. ಏನಾಟ ಋತ್ವಿ ಆಡ್ತಿರೋದು? ಋತ್ವಿ ಏನಾಟ? ಗುಬ್ಬೆ ಆಟ ಏನು? ಓ, ಬಚ್ಚಿಕಮ್ಮ ಆಟನಾ? ಬಚ್ಚಿ ಇಟ್ಬಿಟ್ಟು ಹುಡ್ಕದ?
ಏನು ಆಟ ಇದು? ಗುಬ್ಬಚ್ಚಿ ಆಟನಾ? ಹೋಗೋಣವಾ ಮನೆಗೆ? ಹೋಗೋಣವಾ? ಹಾಂ ಬಚ್ಚಿಟ್ಟು. ಅಜ್ಜಿ ಎಲ್ಲರೂ ಹೋಗ್ತಾ ಇದಾರೆ ಅಲ್ಲೋಡು. ಹೋಗೋಣವಾ? ಇದು ಇಲ್ಲ ಗಿಡ ಏನು ಇನ್ನೂ ಆಡ್ಬೇಕೆ? ಅಯ್ಯೋ ಅಪ್ಪವರೆಲ್ಲ ಹೋದ್ರು ಕಂದ. ಅಲ್ಲೋಡು ಹೋಗೋಣವಾ? ಅಲ್ಲೋಡು ಅಪ್ಪ ಹೋಗ್ತೈತೆ, ಅಜ್ಜಿ ತಾತ ಹೋದ್ರು. ಬಾಯ್ 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 ಫ್ರೆಂಡ್ಸ್. ಕಡ್ಡಿ ಎಲ್ಲ ಒಂದು ಕಡೆ ಹಾಕಿದ್ದಾಯಿತು. ತುಂಬ ಕತ್ಲು ಬೇರೆ ಆಗಿತ್ತು. ನಮ್ಮ ಋತ್ವಿಗಂತೂ ಮಣ್ಣಲ್ಲಿ ಆಟ ಆಡೋದಂದರೆ ಸಖತ್ತು ಇಷ್ಟ. ಅಲ್ಲೇ ಬಿಟ್ಟರು ಇನ್ನೊಂದು ಸ್ವಲ್ಪ ತಿರ್ತಿದ್ದ ಅನಿಸುತ್ತೆ. ಸೊ ಅದಕ್ಕೆ ಲೇಟ್ ಆಯಿತು ಅಂತ ಎಲ್ಲ ಹೊರಡ್ತಾ ಇದ್ವಿ. ಏನು ಋತ್ವಿ ಅದು? ಬುಲ್ಲು ಕಾರ್ಟ್ ಅಂತೆ. ಬುಲ್ಲು ಕಾರ್ಟ್ ಎತ್ತಿನ ಗಾಡಿ. ಅವಾಗೆಲ್ಲ ಋತ್ವಿ ಯಾವುದೇ ಟ್ಯಾಕ್ಟ್ರ್ ಇರಲಿಲ್ಲ, JCB ಇರಲಿಲ್ಲ, ಎತ್ತಿನ ಗಾಡಿ ಅಷ್ಟೇ ಇದ್ದಿದ್ದು. ನೋಡು ಎತ್ತುಗಳನ್ನ ಅದಕ್ಕೆ ಕಟ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ಲಾಗು. ನೋಡಿ ಲೇಬರ್ಸ್ ಎಲ್ಲ ಬಂದಿದ್ದಾರೆ, ಕಳೆ ಎಲ್ಲ ತೆಗಿತಾ ಇದ್ದಾರೆ. ಸ್ವಲ್ಪ ಶೆಲ್ಕೆ ತಗೊಂಡು ಅಲ್ಲಿ ಆ ಕಡೆ ಈ ಕಡೆ ಇಬ್ಬಿಬ್ರು ಸೇರಿಕೊಂಡು ಒಂದು ಸಾಲು ಇಟ್ಕೊಂಡು ತೆಗಿತಾ ಇದ್ದಾರೆ. ಒಂದು ಗಿಡ ಇನ್ನೂ ಚಿಕ್ಕದಲ್ವಾ, ಚಿಕ್ಕ ಗಿಡ ಇದ್ದಾಗ ನಾವು ಹುಲ್ಲು ಬೆಳೆಯೋದಕ್ಕೆ ಬಿಡಬಾರ್ದಂತೆ. ಬಿಕಾಸ್ ಬೀಜ ಹಾಕ್ಬಿಟ್ಟು ಇನ್ನೂ ಜಾಸ್ತಿ ಆಗುತ್ತಂತೆ. ಸ್ವಲ್ಪ ಗಿಡ ದೊಡ್ಡದಾದ್ಮೇಲೆ ನಾವು ಸ್ವಲ್ಪ ಹುಲ್ಲು ಬಿಟ್ಟರು ಏನು ನಡೆಯಲ್ಲ. ಸೊ ಚಿಕ್ಕದಿರೋದ್ರಿಂದ ನಾವು ಸ್ವಲ್ಪ ಕಳೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಸ್ತಾ ಇದ್ದೀವಿ. ನೋಡಿ ಇವಾಗ ಕ್ಲೀನ್ ಮಾಡಿರೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಋತ್ವಿ ಬಂದ್ಬಿಟ್ಟು ನನ್ನ ಹತ್ರ ಅಮ್ಮ ನಾನು ಗುಜ್ಜು ಬಂಡಿ ಆಡ್ತೀನಿ ಅಂತ ಹೇಳ್ತಿದ್ದ. ಅದಕ್ಕೆ ನೋಡಿ ನನ್ನ ಹತ್ರ ಆಟ ಆಡ್ತಾ ಇದ್ದಾನೆ. ಫ್ರೆಂಡ್ಸ್, ಈ ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸ್ನ ನೀವು ಕಂಪ್ಲೀಟಾಗಿ ವಾಚ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್. ನಿಮಗೆ ಇದೇ ಥರ ನೆಕ್ಸ್ಟ್ ಕಂಟೆಂಟ್ ವೀಡಿಯೋಸ್ ಬೇಕಂದರೆ ಪ್ಲೀಸ್ ಕಮೆಂಟ್ ಮಾಡಿ. ನಾನು ಅದೇ ಥರ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ಗೈಸ್. ಥ್ಯಾಂಕ್ ಯು. ಬಾಯ್ ಬಾಯ್ ಗೈಸ್.